ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರೇಷನ್ ಅಕ್ಕಿನ ಬೆಳೆಸ್ಬಿಟ್ಟು ಗರಿ ಗರಿ ಆಗಿರುವಂಥ ಪಡ್ಡನ್ನು ಯಾವ ಥರ ಮಾಡಬೇಕನ್ನ ತೋರಿಸ್ತೀನಿ. ಬೇಗನೆ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗೆ ಮಾಡ್ಕೋಬೋದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಲೋಟದಷ್ಟು ನಾನು ರೇಷನ್ ಅಕ್ಕಿನ ಹಾಕ್ತಾಯಿದ್ದೀನಿ. 1 ಲೋಟ ಹಾಕಿದ್ದೀನಿ. ನೆಕ್ಸ್ಟ್ ಅರ್ಧ ಲೋಟದಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಹಾಕಿದ್ದೀನಿ. ನಿಮ್ಮ ಹತ್ರ ಇದು ಇಲ್ಲಾಂದರೆ ಪೇಪರ್ ಅವಲಕ್ಕಿ ಆಗಿರ್ಬೋದು, ಮತ್ತು ಮೀಡಿಯಮ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಅರ್ಧ ಲೋಟ ಅವಲಕ್ಕಿ, 1 ಲೋಟ ರೇಷನ್ ಅಕ್ಕಿನ ಹಾಕಿದ್ದೀನಿ. ಒಂದಲ್ಲ 2 ಸರಿ ನೀಟಾಗಿ ನೀರು ಹಾಕ್ಕೊಂಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತೀನಿ. ಬಿಸಿ ನೀರು ಹಾಕ್ಕೋಬೇಕು. ನಾವಿಲ್ಲಿ ಜಸ್ಟ್ 1 ಅವರ್ ಮಾತ್ರ ನೆನೆಸ್ತಿದ್ದೀವಿ, ಅದಕ್ಕೋಸ್ಕರ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಅಕ್ಕಿ ಮೆತ್ತಗಾಗ್ತವೆ. ಇವಾಗ ನಾನು ನೆನೆಯೋಕ್ಕೆ ಬಿಡ್ತೀನಿ. 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ನೆಂದಿರ್ತವೆ ಅಕ್ಕಿ. ಇವಾಗ ಇದನ್ನು ನೀರು ಹಾಕ್ಕೊಳ್ದೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ನಾವೇನು ಮಾಡ್ತೀವಿ, ಪಡ್ಡು ಮಾಡಬೇಕಂದ್ರೆ ಮುಂಚೆನೇ ಒಂದು 6ರಿಂದ 7 ತಾಸು ನೆನೆಸ್ಬಿಟ್ಟು ನಂತರ ಫರ್ಮೆಂಟೇಷನ್ ಮಾಡಿಕೊಂಡು ನಂತರ ಬೆಳಿಗ್ಗೆ ಎದ್ದು ಮಾಡ್ಕೊತೀವಿ. ಆ ರೀತಿ ಏನೂ ಇಲ್ಲ, ಆರಾಮಾಗೆ ಮಾಡ್ಕೋಬೋದು. ಬೆಳಿಗ್ಗೆ ನಾವು ತಿಂಡಿ ಮಾಡಬೇಕನ್ನೋ ಟೈಮಲ್ಲಿ ಬೆಳಿಗ್ಗೆ 1 ಅವರ್ ನೆನೆಸ್ಬಿಟ್ಟು ನಂತರ ಮಾಡಿಬಿಟ್ರೆ ಸೇಮ್ ಟು ಸೇಮ್ ಅದೇ ಟೇಸ್ಟೇ ಬರುತ್ತೆ. ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಪಡ್ಡು ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಇರಬೇಕು. ನೀರಾಗಿ ಮಾಡ್ಕೋಬೇಡಿ, ಫೈನಾಗಿ ಪೇಸ್ಟ್ ಥರ ಆಗಬೇಕು. ಇಷ್ಟು ನೈಸ್ ಆದರೆ ಚೆನ್ನಾಗಿರುತ್ತೆ. ಇಷ್ಟೇ ಆಗಬೇಕು, ಹೀಗೆ ಆಗಬೇಕು. ಆ್ಯಂಡ್ ನೆನಪಿರಲಿ, ನೀರು ಆದಷ್ಟು ಕಡಿಮೆ ಉಪಯೋಗಿಸ್ಕೊಂಡೇ ರುಬ್ಕೊಳ್ಳಿ. ನೋಡಿದ್ರೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ಈ ಥರ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತೀನಿ. ಬಿಸಿ ನೀರು ಹಾಕೋ ರೀಸನ್ ಇದೇನೆ, ಬೇಗ ಅಕ್ಕಿ ನೆನಿತಾವೆ ಅನ್ನೋದು. ನೆಕ್ಸ್ಟ್ ಇನ್ನೊಂದು ಸಾರಿ ಕೂಡ ಹಾಕಿಬಿಟ್ಟು ಮಿಕ್ಸಿಗೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಯೂಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕಾದ್ರೆ, ಒಂದು ವೇಳೆ ತೀರ ಗಟ್ಟಿ ಆಯಿತು ಅಂದರೆ ಆಮೇಲೆ ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಪಡ್ಡು ಬ್ಯಾಟರ್ನ. ನೆಕ್ಸ್ಟ್ ಇದು ರೆಡಿಯಾಗಿದೆ. ಈ ಕಡೆ ಒಂದು ಕಡಾಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ. ಇಷ್ಟೇ ಸಾಕು, ಇನ್ನೇನು ಬೇಡ ಇದಕ್ಕೆ. ಇದು ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ಪಡ್ಡು ಬ್ಯಾಟರ್ಗೆ ಹಾಕ್ಕೊತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 2 ಮೀಡಿಯಮ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ 1 ಹಿಡಿಯಷ್ಟು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ ಕ್ಯಾರೆಟು 2 ಮೀಡಿಯಮ್ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಒಂದು ವೇಳೆ ನಿಮಗೆ ಇಲ್ಲಿ ಪಡ್ಡು ಬ್ಯಾಟರ್ ಗಟ್ಟಿ ಆಗಿದೆ ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ನಾರ್ಮಲಾಗಿ ಕರೆಕ್ಟ್ ಆಗಿದೆ ಅಂದರೆ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಪಡ್ಡು ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೆ ಇರಬೇಕು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನನಗಿಲ್ಲಿ ಬ್ಯಾಟರ್ ಕರೆಕ್ಟಾಗಿ ಆಗಿದೆ, ಎಲ್ಲವನ್ನೂ ನೀಟಾಗಿ ಕಲಿಸ್ಕೊತೀನಿ. ಉಪ್ಪು ಇಲ್ಲಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಸ್ಪೆಷಲ್ ಏನಪ್ಪ ಅಂದರೆ ನಾನು ಈನೋ ಯೂಸ್ ಮಾಡ್ತಿದ್ದೀನಿ. 1 ಪ್ಯಾಕೆಟ್ ಫುಲ್ಲು ಈನೋ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ 1 ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. ನೀರು ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ. ಈನೋ ಹಾಕಿದ್ಮೇಲೆ ಡೈರೆಕ್ಟಾಗಿ ಹಂಗೆ ಕಲಿಸ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ನಂತರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಈನೋ ಹಾಕೋದ್ರಿಂದ ತುಂಬ ಫ್ಲಫಿಯಾಗೆ ಬರುತ್ತೆ, ಯಾಕಂದರೆ ನಾವು ಅಕ್ಕಿನ ಫರ್ಮೆಂಟೇಷನ್ ಮಾಡೋದಿಲ್ಲಲ್ಲ, ಅದಕ್ಕೋಸ್ಕರ. ಇದು ರೆಡಿಯಾಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಹಿಂಗಿದ್ರೇ ಚೆನ್ನಾಗಿರುತ್ತೆ, ಹಿಂಗೆ ಇರಬೇಕು. ಒಂದು ವೇಳೆ ನಿಮ್ಗೆ ಗಟ್ಟಿ ಆಯಿತು ಅಂತ ಅನಿಸಿದರೆ ಹೇಳಿದ್ನಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಪಡ್ಡು ಅಂಚು ಕೂಡ ಕಾದಿದೆ. ಪಡ್ಡು ಅಂಚು ಕಾದಿದೆ ಅಲ್ವ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಹೋಲ್ಸಿಗೆ ಇವಾಗ ಪಡ್ಡುನ ಹಾಕ್ತಾ ಹೋಗ್ತೀನಿ. ಮೀಡಿಯಮ್ ಸೈಜಲ್ಲಿ ಪಡ್ಡುನ ಹಾಕ್ಕೊತಾ ಹೋಗಿ. ತೀರ ದಪ್ಪ ಹಾಕ್ಕೋಬೇಡಿ, ತೀರ ಸಣ್ಣ ಹಾಕ್ಕೋಬೇಡಿ, ಮೀಡಿಯಮಾಗಿ ಹಾಕ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು. ಪಡ್ಡು ಹಾಕಿದಾಗಿಂದ ಅಪ್ ಟು ತೆಗಿಯೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಪಡ್ಡುನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಿಲ್ಲ. ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ನೆಕ್ಸ್ಟ್ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊತೀನಿ ಚಾಕು ಸಹಾಯದಿಂದ. ಈ ಥರ ಎಲ್ಲವನ್ನೂ ತಿರ್ಸ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೊಂಡು ನಿಮಗೆ ಇಷ್ಟ ಆಗಿರುವಂಥ ಚಟ್ನಿಯಿಂದ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಈಸಿಯಾಗಿರುವಂಥ ಗರಿ ಗರಿ ಆಗಿರುವಂಥ ಪಡ್ಡು ರೆಡಿಯಾಗಿರುತ್ತೆ.
ಎಲ್ಲವನ್ನೂ ತಿರ್ಸ್ಕೊಂಡಿದ್ದೀನಿ. ಇದ್ರ ಮೇಲೆ ಮತ್ತೆ ಎಣ್ಣೆ ಗಿಣ್ಣೆ ಏನು ಹಾಕಕ್ಕೆ ಹೋಗಬೇಡಿ. ಇನ್ನೊಂದು ಸೈಡ್ ತಿರ್ಗಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಗರಿ ಆಗಿರುವಂಥ ಪಡ್ಡು ರೆಡಿ. ಈ ಪಡ್ಡುಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ, ಟೊಮೆಟೊ ಚಟ್ನಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮಿಥುನ್ ರಾಜ್ ಅಡುಗೆ ಮನೆ ಅನ್ನೋ ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.